श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममीह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ. ನಿನ್ನೆ ತಿಳಿದಂತೆ ಶ್ರೀರಾಮಚಂದ್ರ ದೇವರು ಈ ದಂಡಕಾರಣ್ಯ ವನದಲ್ಲಿ ಇದ್ದು ಅನೇಕ ರೀತಿಯಾದಂತಹ ಸಜ್ಜನರನ್ನ ರಕ್ಷಣೆ ಮಾಡ್ತಾ ದುರ್ಜನರನ್ನ ಶಿಕ್ಷಣೆ ಮಾಡ್ತಾ ಭಗವಂತ ಇಲ್ಲಿ ಬಂದು ನೆಲೆಸಿದ್ದಾನೆ. ಆ ತುಂಬುರು ಎಂಬುವಂತಹ ಹೆಸರಿನ ಗಂಧರ್ವನನ್ನ ಭಗವಂತ ಉದ್ಧಾರ ಮಾಡಿದ ಅಂತ ಈ ಕಥೆಯನ್ನ ತಿಳಿಸಿ, ಮುಂದೆ ಯಾರಿಗೆ ಅನುಗ್ರಹವನ್ನು ಮಾಡಿದ, ಯಾವ ರೀತಿಯಾಗಿ ಮಾಡಿದ ರಾಮಚಂದ್ರ ದೇವರು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. 22ನೆಯ ಶ್ಲೋಕ. ಪ್ರೀತಿಂ ವಿಧಿತ್ಸುರಗಮದ್ಭವನಂ ನಿಜಸ್ಯ ಕುಂಭೋದ್ಭವಸ್ಯ ಪರಮಾದರತೋ ಮುನಾ ಚ ಸಂಪೂಜಿತೋ ಧನುರನೇನ ಗೃಹೀತಮಿಂದ್ರಾತ್ ಶಾರ್ಂಗಂ ತದಾದಿಪುರುಷೋ ನಿಜ ಆಜಹಾರ. ಪ್ರೀತಿಂ ವಿಧಿತ್ಸುರಗಮದ್ಭವನಂ ನಿಜಸ್ಯ ಕುಂಭೋದ್ಭವಸ್ಯ ಪರಮಾದರತೋ ಮುನಾ ಚ ಸಂಪೂಜಿತೋ ಧನುರನೇನ ಗೃಹೀತಮಿಂದ್ರಾಚ್ಚಾರ್ಂಗಂ ದದಾದಿ ಪುರುಷೋ ನಿಜಮಾಜಹಾರ ಎಂಬುದಾಗಿ 22ನೆಯ ಶ್ಲೋಕ. ಪದವಿಭಾಗ. ಪ್ರೀತಿಂ ವಿಧಿತ್ಸುಹು ಅಗಮತ್ ಭವನಂ ನಿಜಸ್ಯ ಕುಂಭೋದ್ಭವಸ್ಯ ಪರಮಾದರತಃ, ಒಂದೇ ಶಬ್ದ ಇದು, ಪರಮಾದರತಃ ಅಮುನಾ ಚ ಸಂಪೂಜಿತಃ ಧನುಃ ಅನೇನ ಗೃಹೀತಂ ಇಂದ್ರಾತ್ ಶಾರ್ಂಗಂ ತದ ಆದಿಪುರುಷಃ ನಿಜಂ ಆಜಹಾರ ಎಂಬುದಾಗಿ ಪದವಿಭಾಗ. ಭಗವಂತ ಮುಂದೆ ಏನು ಮಾಡಿದ ಅಂತಂದ್ರೆ, ರಾಮಚಂದ್ರ ದೇವರು ಪ್ರೀತಿಂ ವಿಧಿತ್ಸುರಗಮದ್ ಭವನಂ ನಿಜಸ್ಯ ಕುಂಭೋದ್ಭವಸ್ಯ. ನಿಜಸ್ಯ, ನಿಜ ಅಂದ್ರೆ ತನ್ನ ಅಂತರ್ಥ, ನಿಜಸ್ಯ ಸ್ವಭಕ್ತಸ್ಯ, ತನ್ನ ಭಕ್ತನಾದ, ಯಾರು ರಾಮಚಂದ್ರ ದೇವರಿಗೆ ಭಕ್ತ ಅಂತಂದ್ರೆ ಕುಂಭೋದ್ಭವಸ್ಯ, ಕುಂಭದಲ್ಲಿ ಉದ್ಭವರಾದವರು, ಗಡಿಗೆಯಲ್ಲಿ ಹುಟ್ಟಿದವರು ಯಾರು? ಅಗಸ್ತ್ಯ ಋಷಿಗಳು. ಹೀಗಾಗಿ ನಿಜಸ್ಯ ಕುಂಭೋದ್ಭವಸ್ಯ ಅಂದ್ರೆ ತನ್ನ ಭಕ್ತರಾದಂತಹ ಅಗಸ್ತ್ಯ ಋಷಿಗಳಿಗೆ, ಕುಂಭೋದ್ಭವಸ್ಯ ಪ್ರೀತಿಂ ವಿಧಿತ್ಸುಹು, ರಾಮಚಂದ್ರ ದೇವರು ಪ್ರೀತಿಯನ್ನ ಅಂದ್ರೆ
ಅವರ ಮೇಲೆ ಪ್ರೀತಿಯನ್ನ ಮಾಡೋದಕ್ಕಾಗಿ, ಅಂದ್ರೆ ಅವರಿಗೆ ಅನುಗ್ರಹವನ್ನ ಮಾಡೋದಕ್ಕಾಗಿ ಅಂತ ಅರ್ಥ. ಆ ಅಗಸ್ತ್ಯ ಋಷಿಗಳಿಗೆ ಅನುಗ್ರಹವನ್ನ ಮಾಡೋದಕ್ಕಾಗಿ, ಪ್ರೀತಿಂ ವಿಧಿತ್ಸುಹು, ಅನುಗ್ರಹವನ್ನ ಮಾಡೋದಕ್ಕಾಗಿ ಭವನಂ ಅಗಮತ್, ರಾಮಚಂದ್ರ ದೇವರು ಏನ್ ಮಾಡಿದ್ರು ಅಂದ್ರೆ ಆ ಕುಂಭೋದ್ಭವನಾದಂತಹ ಅಗಸ್ತ್ಯ ಋಷಿಗಳ ಭವನಂ, ಮನೆಯನ್ನ ಕುರಿತು ಹೋದ್ರು. ಆ ತುಂಬುರು ನಾಮಧೇಯನಾದಂತಹ ಆ ಗಂಧರ್ವನನ್ನ ವಿರಾಧ ಎಂಬುವಂತಹ ರಾಕ್ಷಸ ಯೋನಿಯಿಂದ ಉದ್ಧಾರ ಮಾಡಿ ಮುಂದೆ ಈ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಭಗವಂತ ಹೋದ. ಯಾಕೆ ಅಂದ್ರೆ ಅವರಿಗೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಪ್ರೀತಿಂ ವಿಧಿತ್ಸು ರಗಮತ್ ಭವನಂ ನಿಜಸ್ಯ ಕುಂಭೋದ್ಭವಸ್ಯ. ಆ ಕುಂಭೋದ್ಭವ ಅಗಸ್ತ್ಯ ಋಷಿಗಳ ಮನೆಗೆ, ಆಶ್ರಮಕ್ಕೆ ರಾಮಚಂದ್ರ ದೇವರು ಅಗಮತ್ ಹೋದರು. ಹೋದಾಗ ಅಮುನ ಪರಮಾದರತಃ ಸಂಪೂಜಿತಃ, ಅಮುನ ಆ ಅಗಸ್ತ್ಯ ಋಷಿಗಳಿಂದ ಪರಮಾದರತಃ ಭಾರೀ ಭಕ್ತಿಯಿಂದ, ಪರಮಾದರತಃ ಉತ್ತಮ ಭಕ್ತ್ಯ, ಸಂಪೂಜಿತಃ ಸನ್, ಪೂಜಿತಃ ಸನ್, ಚೆನ್ನಾಗಿ ಆ ಅಗಸ್ತ್ಯ ಋಷಿಗಳಿಂದ ಪೂಜೆಗೊಂಡವನಾಗಿ, ಅಂದರೆ ಅಗಸ್ತ್ಯ ಋಷಿಗಳು ಆ ರಾಮಚಂದ್ರ ದೇವರಿಗೆ ಚೆನ್ನಾಗಿ ಪೂಜೆಯನ್ನು ಮಾಡಿದರು, ಭಕ್ತಿಯಿಂದ ಮಾಡಿದ್ದು. ಪರಮಾದರತಃ ಸಂಪೂಜಿತಃ, ಅಗಸ್ತ್ಯ ಋಷಿಗಳಿಂದ ಭಾರೀ ಭಕ್ತಿಯಿಂದ ಪೂಜಿತನಾದಂತಹ ಆ ರಾಮಚಂದ್ರ ದೇವರು ಏನು ಮಾಡಿದರು ಅಂತಂದ್ರೆ, ಪೂಜೆಯನ್ನ ಅಗಸ್ತ್ಯರಿಂದ ಮಾಡಿಸಿಕೊಂಡಾದ ಮೇಲೆ, ಎಲ್ಲ ರೀತಿಯಾದಂತಹ ಪೂಜೆಯನ್ನ ಮಾಡಿಸಿಕೊಂಡಾದ ಮೇಲೆ ಏನು ಮಾಡಿದರು ರಾಮಚಂದ್ರ ದೇವರು ಅಂದ್ರೆ, ತದಾ ಆದಿಪುರುಷ, ಆದಿಪುರುಷನಾದಂತಹ ಆ ರಾಮಚಂದ್ರ ದೇವರು, ಆ ಭಗವಂತ, ಇಂದ್ರಾತ್ ಅನೇನ ಇಂದ್ರಾತ್ ಗೃಹೀತಂ ಶಾರ್ಂಗಂ ಧನುಹು, ಅನೇನ ಅಂದ್ರೆ ಈ ಅಗಸ್ತ್ಯ ಋಷಿಗಳಿಂದ, ಅಗಸ್ತ್ಯ ಋಷಿಗಳಿಂದ ನಿಜಂ ಶಾರ್ಂಗಂ ಧನುಹು ಆಜಹಾರ, ತನ್ನದೇ ಆದಂತಹ ಒಂದು ಶಾರ್ಂಗ ಧನುಸ್ಸು, ಆ ಧನುಸ್ಸನ್ನ ಇಸಿದುಕೊಂಡ ರಾಮಚಂದ್ರ ದೇವರು, ಇಸಿದುಕೊಂಡ್ರು. ಅವ್ರಿಗೆ ಹೇಗೆ ಬಂದದ್ದು ಅಂದರೆ ಅದನ್ನ ಹೇಳಿದ್ದಿಲ್ಲ, ಧನುರನೇನ ಗೃಹೀತಮಿಂದ್ರಾತ್ ಶಾರ್ಂಗಂ, ಇಂದ್ರಾತ್ ಗೃಹೀತಂ, ಇಂದ್ರದೇವರಿಂದ ಇಸಿದುಕೊಳ್ಳಲ್ಪಟ್ಟಂತಹ, ಇಂದ್ರದೇವರು ಅಗಸ್ತ್ಯ ಋಷಿಗಳಿಗೆ ಶಾರ್ಂಗ ಧನುಸ್ಸನ್ನ ಕೊಟ್ಟದ್ದು. ಹೀಗಾಗಿ ಇಂದ್ರದೇವರಿಂದ ಇಸಿದುಕೊಳ್ಳಲ್ಪಟ್ಟಂತಹ ಆ ಶಾರ್ಂಗ ಧನುಸ್ಸನ್ನ ಅಗಸ್ತ್ಯರಿಂದ, ಅಂದ್ರೆ ಅಗಸ್ತ್ಯರಿಗೆ ಇಂದ್ರದೇವರು ಕೊಟ್ಟು ಹೋಗಿದ್ರು. ಹೀಗಾಗಿ ಆ ಅಗಸ್ತ್ಯರಿಂದ ಈ ರಾಮಚಂದ್ರ ದೇವರು, ಆ ಶಾರ್ಂಗ ಧನುಸ್ಸು ಬೇರೆ ಯಾರ್ದೂ ಅಲ್ಲ, ಅದು ಭಗವಂತನದ್ದೇ ಅದು. ಹೀಗಾಗಿ ನಿಜಂ ಶಾರ್ಂಗಂ ಧನುಹು ಅನೇನ ಆಜಹಾರ, ಈ ಅಗಸ್ತ್ಯ ಋಷಿಗಳಿಂದ ಆ ಶಾರ್ಂಗ ಧನುಸ್ಸನ್ನ ರಾಮಚಂದ್ರ ದೇವರು ಅದನ್ನ ಇಸಿದುಕೊಂಡ್ರು. ಶಾರ್ಂಗಂ ಧನು ಆಜಹಾರ ಜಗ್ರಾಹ, ಅದನ್ನ ತೆಗೆದುಕೊಂಡ್ರು, ಇಸಿದುಕೊಂಡು ಹಿಡಿದುಕೊಂಡ್ರು. ಈ ರೀತಿಯಾಗಿ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು, ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಹೋಗಿ ಅವರಿಗೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಅಂತ ಹೋಗಿ ಪೂಜೆ ಮಾಡಿಸಿಕೊಂಡು ಅನುಗ್ರಹವನ್ನ ಮಾಡಿ, ಧನುಸ್ಸನ್ನು ಇಸಿದುಕೊಳ್ಳುವ ಮುಖಾಂತರವಾಗಿಯೂ ಕೂಡ ಅನುಗ್ರಹವನ್ನ ಮಾಡಿ ಆ ಧನುಸ್ಸನ್ನ ಇಸಿದುಕೊಂಡ್ರು. ಮುಂದೆ ಏನ್ ಮಾಡ್ತಾರೆ ಅಂತ ತಿಳಿಸಿಕೊಡ್ತಾರೆ. ಇಷ್ಟು ಈ ಒಂದು ಕಥಾಭಾಗ, ಈ ಅಗಸ್ತ್ಯ ಋಷಿಗಳಿಗೆ ಒಂದು ಅನುಗ್ರಹವನ್ನು ಮಾಡಿದಂತಹ ಒಂದು ಕಥಾಭಾಗ. ಅದಕ್ಕೆ ಇಲ್ಲಿ ಶ್ರೀಮದಾಚಾರ್ಯರು ಮುಂದಿನ ಕಥೆಯನ್ನ ಹೇಳುವಕ್ಕಿಂತ ಮೊದಲಿಗೆ ಒಂದು ನಿರ್ಣಯವನ್ನ ಮಾಡಿ ತಿಳಿಸಿ ಮುಂದೆ ಮತ್ತೆ ಹೋಗ್ತಾರೆ. ಈ ಮುಂದಿನ ಶ್ಲೋಕದಲ್ಲಿ ನಿರ್ಣಯವನ್ನು ತಿಳಿಸ್ತಾ ಮುಂದಿನ ಕಥೆಯನ್ನು ತಿಳಿಸ್ತಾರೆ. 23ನೇ ಶ್ಲೋಕ. ಆತ್ಮಾರ್ಥಮೇವ ಹಿ ಪುರಾ ಹರಿಣಾ ಪ್ರದತ್ತಂ ಇಂದ್ರೇತದಿಂದ್ರ ಉತ ರಾಮಕರಾರ್ಥಮೇವ ಪ್ರಾದಾದಗಸ್ತ್ಯಮುನಯೇ ತದವಾಪ್ಯ ರಾಮೋ ರಕ್ಷನ್ ಋಷೀನವಸದೇವ ಸದಂಡಕೇಶು.
ಆತ್ಮಾರ್ಥಮೇವ ಹಿ ಪುರಾ ಹರಿಣಾ ಪ್ರದತ್ತಮಿಂದ್ರೇತದಿಂದ್ರ ಉತ ರಾಮಕರಾರ್ಥಮೇವ ಪ್ರಾದಾದಗಸ್ತ್ಯಮುನಯೇ ತದವಾಪ್ಯ ರಾಮೋ ರಕ್ಷನ್ ಋಷೀನವಸದೇವ ಸದಂಡಕೇಶು ಎಂಬುದಾಗಿ 23ನೆಯ ಶ್ಲೋಕ. ಪದವಿಭಾಗ. ಆತ್ಮಾರ್ಥಂ ಏವ ಹಿ ಪುರಾ ಹರಿಣಾ ಪ್ರದತ್ತಂ ಇಂದ್ರೇ ತಂ ಇಂದ್ರಃ ಉತ ರಾಮಕರಾರ್ಥಂ ಏವ ಪ್ರಾದಾತ್ ಅಗಸ್ತ್ಯಮುನಯೇ ತತ್ ಅವಾಪ್ಯ ರಾಮಃ ರಕ್ಷನ್ ಋಷೀನ್ ಅವಸತ್ ಏವ. ಬಹಳ ಶಬ್ದಗಳಿವೆ ಇಲ್ಲಿ. ರಕ್ಷನ್ ಋಷೀನ್ ಅವಸದೇವ ಅಂತಾಗಿದೆ. ರಕ್ಷನ್ ಬಿಡಿಸ್ಕೊಳ್ಬೇಕು, ಋಷೀನ್ ಬಿಡಿಸಬೇಕು, ಅವಸತ್ ಏವ ಹೀಗೆ. ಸಹ ದಂಡಕೇಶು ಎಂಬುದಾಗಿ ಪದವಿಭಾಗ. ಏನು ಪ್ರಶ್ನೆ ಅಂತ ಟಿಪ್ಪಣಿಕಾರರು ತಿಳಿಸಿ ಈ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ನನು ನಿಜಂ ಚೇತ್ ಇಂದ್ರಸ್ಯ ಧನುಪ್ರಾಪ್ತಿ ಕಥಂ ತಸ್ಮಾತ್ ಋಷಿಣಾ ಕಿಮರ್ಥಂ ಲಬ್ಧಂ ಇತ್ಯತಃ ಆಹ. ಈ ಹಿಂದಿನ ಶ್ಲೋಕದಲ್ಲಿ 22ನೇ ಶ್ಲೋಕದಲ್ಲಿ ಹೇಳಿದ್ದೇನು ಶ್ರೀಮದಾಚಾರ್ಯರು? ನಿಜಂ ಆಜಹಾರ, ಆ ರಾಮಚಂದ್ರ ದೇವರು ತನ್ನದೇ ಆದಂತಹ, ನಿಜಂ ಅಂದ್ರೆ ತನ್ನದೇ ಆದಂತಹ ಶಾರ್ಂಗ ಧನುಸ್ಸನ್ನ ತೆಗೆದುಕೊಂಡ ಅಂತ ಅಗಸ್ತ್ಯರಿಂದ. ಹಾಗಾದ್ರೆ ತನ್ನದೇ ಆಗಿತ್ತು ಅಂದ್ರೆ, ನಿಜಂ ಚೇತ್ ತನ್ನದೇ ಆಗಿದ್ರೆ ಇಂದ್ರಸ್ಯ ಧನುಪ್ರಾಪ್ತಿ ಕಥಂ. ನೋಡಿ, ಆ ಅಗಸ್ತ್ಯರು ಯಾರ ಕಡೆ ಎಸೆದುಕೊಂಡದ್ದು? ಇಂದ್ರದೇವರ ಕಡೆಯಿಂದ ಎಸೆದುಕೊಂಡದ್ದು. ಹಾಗಾದ್ರೆ ಇದು ಭಗವಂತನ ಧನುಸ್ಸು ಅಂದ ಮೇಲೆ ಇದು ಇಂದ್ರದೇವರಿಗೆ ಹೇಗೆ ಸಿಕ್ತು? ಇಂದ್ರಸ್ಯ ಧನುಪ್ರಾಪ್ತಿ ಕಥಂ, ಭಗವಂತನದ್ದೇ ಅಂದ ಮೇಲೆ ಇಂದ್ರದೇವರ ಧನುಸ್ಸಿನ ಪ್ರಾಪ್ತಿ ಹೇಗಾಯಿತು? ಆ ಧನುಸ್ಸಿನ ಪ್ರಾಪ್ತಿ ಇಂದ್ರದೇವರಿಗೆ ಆದ ಮೇಲೆಯೂ ಅದನ್ನ ಅಗಸ್ತ್ಯ ಋಷಿಗಳಿಗೆ ಅದನ್ನ ಇಂದ್ರದೇವರು ಕೊಟ್ಟದ್ದು, ಅಗಸ್ತ್ಯ ಋಷಿಗಳಿಗೆ ಸಿಕ್ಕಿದ್ದು. ತಸ್ಮಾದ್ ಋಷಿಣ ಕಿಮರ್ಥಂ ಲಬ್ಧಂ, ಆ ಅಗಸ್ತ್ಯ ಋಷಿಗಳಿಂದ ಅದೆಂಗ ಹೊಂದಲ್ಪಡ್ತು, ಅದನ್ನೆಂಗ ಅವರೆಂಗ ತೆಗೆದುಕೊಂಡ್ರು ಅಂತ ಈ ಎರಡು ಪ್ರಶ್ನೆ. ಅದಕ್ಕೆ ನಿರ್ಣಯವನ್ನ, ಉತ್ತರವನ್ನ ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಆತ್ಮಾರ್ಥಮೇವ ಹಿ ಪುರಾ ಹರಿಣಾ ಪ್ರದತ್ತಂ ಅಂತ ಹೇಗೆ ಬಂತು ಅಂತ ತಿಳಿಸಿಕೊಡ್ತಾರೆ. ಆತ್ಮಾರ್ಥಮೇವ ಹಿ ಪುರಾ ಹರಿಣಾ ಇಂದ್ರೇ ಪ್ರದತ್ತಂ. ರಾಮಚಂದ್ರದೇವರು ಭಗವಂತ ತಾನೇನು ಮಾಡಿದ್ದು ಅಂದ್ರೆ ಆ ಶಾರ್ಂಗ ಧನುಸ್ಸನ್ನ ತಾನೇ ಇಂದ್ರದೇವರಿಗೆ ಕೊಟ್ಟದ್ದು. ಇದಕ್ಕೆ ಅಂತ ಹೇಳಿದ್ದು ಆತ್ಮಾರ್ಥಂ ಏವ ಪುರ, ಹಿಂದೆ ಹರಿಣ ದೇವರಿಂದಲೇನೆ, ಹರಿಯಿಂದಲೇನೆ, ಆತ್ಮಾರ್ಥಂ ಏವ ತನ್ನ ಸಲುವಾಗಿಯೇನೆ, ಅಂದ್ರೆ ತಾನು ಮುಂದೆ ರಾಮಾವತಾರವನ್ನು ಮಾಡಿದಾಗ ಆ ಧನುಸ್ ಬೇಕು ಅನ್ನುವ ಒಂದು ಸಲುವಾಗಿಯೇನೆ ಆ ಧನುಸ್ಸನ್ನ ಭಗವಂತ ಆತ್ಮಾರ್ಥಮೇವ ತನ್ನ ಸಲುವಾಗಿಯೇನೆ ಹರಿಣ ಇಂದ್ರೇ ಪ್ರದತ್ತಂ, ಇಂದ್ರದೇವರ ಕೈಯಲ್ಲಿ ಅದನ್ನ ಕೊಟ್ಟದ್ದು. ಮುಂದೆ ನೀ ತೆಗೆದುಕೊಂಡು ಬಾಬಾ, ನಾ ರಾಮಾವತಾರವನ್ನು ಮಾಡಿದಾಗ ಅದನ್ನು ಎಸೆದುಕೊಡುತ್ತೇನೆ ಅಂತ. ಹೀಗೆ ಈ ಉದ್ದೇಶದಿಂದಾಗಿ ಇಂದ್ರೇ ಪ್ರದತ್ತಂ, ಇಂದ್ರದೇವರಿಗೆ ಕೊಟ್ಟದ್ದು. ತಂ ಇಂದ್ರಃ ಬರೀತಾರೆ ಟಿಪ್ಪಣಿಕಾರರು. ಆತ್ಮಾರ್ಥಂ ಮದರ್ಥಂ ಸ್ಪಷ್ಟವಾಗಿ ಬರೀತಾರೆ. ರಾಮಾವತಾರೇ ದೇಹಿ ಇತಿ ದತ್ತಂ, ರಾಮಾವತಾರದಾಗ ನನಗೆ ಇದನ್ನು ಕೊಡು ಅಂತ ಭಗವಂತ ತಾನು ಇಂದ್ರದೇವರಿಗೆ ಹೇಳಿಕೊಟ್ಟದ್ದು. ಹೀಗಾಗಿ ತಂ ಇಂದ್ರಃ, ಅಂತಹ ಧನುಸ್ಸನ್ನ ಇಂದ್ರದೇವರು ಏನ್ ಮಾಡಿದ್ರು ಅಂದ್ರೆ ರಾಮಕರಾರ್ಥಂ ಏವ, ರಾಮದೇವರ ಕೈಗೆ ಅದನ್ನ ತಲುಪಿಸಬೇಕು, ರಾಮದೇವರ ಕೈಗೆ ಅದನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದಲೇನೆ ಇಂದ್ರಃ ರಾಮಕರಾರ್ಥಂ ರಾಮೇಣ ಕರೇ ಧರ್ತುಂ ಏವ, ರಾಮಚಂದ್ರ ದೇವರ ಕೈಗೆ ಅದನ್ನ ಕೈಯಲ್ಲಿ ಹಿಡಿದುಕೊಳ್ಳಬೇಕು, ಧಾರಣೆ ಮಾಡಬೇಕು ಅನ್ನುವ ಸಲುವಾಗಿಯೇ
ಇಂದ್ರದೇವರು ಏನು ಮಾಡಿದರು ಅಂತಂದ್ರೆ ಅಗಸ್ತ್ಯ ಮುನಯೇ ಪ್ರಾದಾತ್, ಅಗಸ್ತ್ಯ ಋಷಿಗಳಿಗೆ ಅದನ್ನ ಕೊಟ್ಟರು. ಇಷ್ಟು ಇದು ನಿರ್ಣಯ. ಇದು ಪ್ರಶ್ನೆ ಒಂದದ್ದು, ಇಂದ್ರದೇವರಿಗೆ ಹೇಗೆ ಸಿಕ್ತು, ಇಂದ್ರದೇವರಿಂದ ಅಗಸ್ತ್ಯರಿಗೆ ಹೇಗೆ ಸಿಕ್ತು, ಯಾಕೆ ಸಿಕ್ತು ಅಂತ. ಅದಕ್ಕೆ ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ತನ್ನ ಸಲುವಾಗಿಯೇನೆ, ತಾನು ರಾಮಾವತಾರದಲ್ಲಿ ಬೇಕು ಅನ್ನೋ ಸಲುವಾಗಿಯೇನೆ ಇಂದ್ರದೇವರಿಗೆ ಭಗವಂತ ಹೇಳಿಕೊಟ್ಟದ್ದು. ಅದು ಇಂದ್ರದೇವರು ರಾಮದೇವರಿಗೆ ಮುಟ್ಟಿಸಬೇಕು ನೀನು ಅಂತ ಅಗಸ್ತ್ಯ ಋಷಿಗಳಿಗೆ ಅದನ್ನ ಕೊಟ್ಟದ್ದು. ಅಗಸ್ತ್ಯ ಮುನಿ ಪ್ರಾದಾತ್ ಅದನ್ನು ಕೊಟ್ಟದ್ದು. ಇಷ್ಟು ನಿರ್ಣಯ. ಮತ್ತೆ ಮುಂದೆ ಕಥಾಭಾಗವನ್ನು ಹೇಳ್ತಾರೆ. ಮುಂದೆ ಏನು ಮಾಡಿದ ರಾಮಚಂದ್ರ ದೇವರು ಅಂದ್ರೆ, ತದ ಅವಾಪ್ಯ, ಅಗಸ್ತ್ಯ ಋಷಿಗಳಿಂದ ಆ ಧನುಸ್ಸನ್ನ ಹೊಂದಿ, ತದ ಅವಾಪ್ಯ ರಾಮ ಹೊಂದಿ, ಋಷೀನ್ ರಕ್ಷನ್, ಆ ಧನುಸ್ಸನ್ನ ಹೊಂದಿ, ಧನುಸ್ಸನ್ನ ಪಡೆದುಕೊಂಡು ಋಷಿಗಳನ್ನ ರಕ್ಷಣೆ ಮಾಡ್ತಾ, ಆ ವನದಲ್ಲಿ ದಂಡಕಾರಣ್ಯದಲ್ಲಿ ಭಗವಂತ ಇದ್ದಾನೆ. ಅಲ್ಲಿ ಅನೇಕ ಋಷಿಗಳಿದ್ದಾರೆ. ಆ ಎಲ್ಲ ಋಷಿಗಳನ್ನು ಕೂಡ ಆ ಶ್ರೇಷ್ಠವಾದಂತಹ ಶಾರ್ಂಗ ಧನುಸ್ಸನ್ನ ತೆಗೆದುಕೊಂಡು ಎಲ್ಲ ಋಷಿಗಳನ್ನು ಕೂಡ ರಕ್ಷಣೆ ಮಾಡ್ತಾ, ಸಹ ರಾಮ ದಂಡಕೇಶು ಏವ ಅವಸತ್, ಆ ದಂಡಕಾರಣ್ಯದಲ್ಲಿಯೇನೆ ಭಗವಂತ ವಾಸ ಮಾಡಿದ ಅಂತ ಈ ರೀತಿಯಾಗಿ ಈ ಶ್ಲೋಕದಲ್ಲಿ ನಿರ್ಣಯವನ್ನ ಹೇಳುವ ಮುಖಾಂತರವಾಗಿ ಭಗವಂತ ಮುಂದೆ ಏನು ಮಾಡಿದ, ಆ ಧನುಸ್ಸನ್ನ ತೆಗೆದುಕೊಂಡು ಅಂದ್ರೆ ಋಷಿಗಳನ್ನ ರಕ್ಷಣೆ ಮಾಡ್ತಾ ದಂಡಕಾರಣ್ಯದಲ್ಲಿಯೇನೆ ವಾಸ ಮಾಡಿದ ಅಂತ ಈ ರೀತಿಯಾಗಿ ಕಥೆಯನ್ನ ತಿಳಿಸಿಕೊಡ್ತಾರೆ. ಮುಂದೇನಾಯಿತು ಅಂತ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದಿನ ಪ್ರಸಂಗವನ್ನ, ಕಥಾಭಾಗವನ್ನ 24ನೆಯ ಶ್ಲೋಕ. ಕಾಲೇ ತದೈವ ಖರದೂಷಣಯೋರ್ಬಲೇನ ರಕ್ಷಸ್ವ ಸಾಪತಿ ನಿಮಾರ್ಗಣ ತತ್ಪರಾಸೀತ್ ವ್ಯಾಪಾದಿತೇ ನಿಜಪತೌ ಹಿ ದಶಾನನೇನ ಪ್ರಾಮಾದಿಕೇನ ವಿಧಿನಾಭಿಸಸಾರ ರಾಮಂ. ಕಾಲೇ ತದೈವ ಖರದೂಷಣಯೋರ್ಬಲೇನ ರಕ್ಷಸ್ವ ಸಾಪತಿ ನಿಮಾರ್ಗಣ ತತ್ಪರಾಸೀತ್ ವ್ಯಾಪಾದಿತೇ ನಿಜಪತೌ ಹಿ ದಶಾನನೇನ ಪ್ರಾಮಾದಿಕೇನ ವಿಧಿನಾಭಿಸಸಾರ ರಾಮಂ ಎಂಬುದಾಗಿ 24ನೆಯ ಶ್ಲೋಕ. ಪದಚ್ಛೇದ. ಕಾಲೇ ತದಾ ಏವ ಖರದೂಷಣಯೋಃ ಬಲೇನ ರಕ್ಷಃ ಸ್ವಸ ಪತಿನಿಮಾರ್ಗಣ ತತ್ಪರಾಸೀತ್. ಒಂದೇ ಶಬ್ದ ಇದು. ಪತಿನಿಮಾರ್ಗಣ ತತ್ಪರ, ಅಲ್ಲಿ ಬಿಡಿಸ್ಕೊಳ್ಬೇಕು. ಪತಿನಿಮಾರ್ಗಣ ತತ್ಪರ ಆಸೀತ್, ಆಸೀತ್ ಕ್ರಿಯಾಪದ. ವ್ಯಾಪಾದಿತೆ ನಿಜಪತೌ ಹಿ ದಶಾನನೇನ ಪ್ರಾಮಾದಿಕೇನ ವಿಧಿನ ಅಭಿಸಸಾರ ರಾಮಂ ಎಂಬುದಾಗಿ ಪದವಿಭಾಗ. ಮುಂದಿನ ಕಥೆ ಏನು ಏನಾಯಿತು ಅಂತ ಹೇಳ್ತಾರೆ. ಕಾಲೇ ತದೈವ, ತದೈವ ಕಾಲೇ, ತದಾ ಏವ ಕಾಲೇ. ತದಾ ಏವ ಕಾಲೇ ಅಂದ್ರೆ ಹಿಂದೆ ಬಂದದ್ದು, ರಾಮಚಂದ್ರ ದೇವರು ಎಲ್ಲ ಋಷಿಗಳನ್ನ ರಕ್ಷಣೆ ಮಾಡ್ತಾ ದಂಡಕೇಶು ಅವಸತ್ ಅಂತ ಹೇಳಿದ್ದು, ದಂಡಕಾರಣ್ಯದಲ್ಲಿಯೇನೆ ವಾಸ ಮಾಡಿದರು ಅಂತ. ಹೀಗಾಗಿ ಕಾಲೇ ತದೈವ, ತದೈವ ಕಾಲೇ ಅಂದ್ರೆ ಆ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇರುವಂತಹ ಕಾಲದಲ್ಲಿ ಏನೇ ಅಂತ ಅರ್ಥ. ಆ ಕಾಲದಲ್ಲಿ ಏನೇ ಖರದೂಷಣಯೋಹೋ ಬಲೇನ, ಖರದೂಷಣ ಅಂತ ಇವರು ಹಿಂದೆ ತಿಳಿದಂತೆ ಆ ಖರದೂಷಣರು ಇಬ್ಬರು ರಾವಣನ ತಮ್ಮಂದಿರು, ಮಲದಾಯಿಯ ಮಕ್ಕಳು ಖರದೂಷಣರು. ಆ ಇಬ್ಬರ ಒಂದು ಬಲ
ಆ ಇಬ್ಬರ ಒಂದು ಬಲದಿಂದಾಗಿ ಏನಾಯ್ತು ಅಂದ್ರೆ ರಕ್ಷಃ ರಕ್ಷಸ್ವಸ ರಕ್ಷಸಃ ರಾವಣಸ್ಯ ಸ್ವಸಾ ಭಗಿನಿ, ರಾವಣನ ತಂಗಿ ಶೂರ್ಪಣಕಿ, ಅವಳು ರಕ್ಷಸ್ವಸ, ಅವಳೇನ್ ಮಾಡಿದ್ಲು ಅಂದ್ರೆ ದಶಾನನೇನ ನಿಜಪತೌ ಪ್ರಾಮಾದಿಕೇನ ವ್ಯಾಪಾದಿತೆ ಸತಿ ಅಂತ ಅರ್ಥ. ಸತಿ ಇಟ್ಕೊಳ್ಬೇಕು, ವ್ಯಾಪಾದಿತೆ ಸತಿ. ಮುಂದಿನ 3ನೇ ಪಾದದಲ್ಲಿದೆ ನೋಡಿ. ದಶಾನನೇನ ದಶಾನನೇನ ನಿಜಪತೌ ಪ್ರಾಮಾದಿಕೇನ ವ್ಯಾಪಾದಿತೆ ಸತಿ. ಏನಾಗಿತ್ತು ಅಂದ್ರೆ ದಶಾನನ ರಾವಣ ಈ ಶೂರ್ಪಣಖೆಯ ಗಂಡನನ್ನ ಸಂಹಾರ ಮಾಡಿದ್ದ. ದಶಾನನೇನ ನಿಜಪತವು, ದಶಾನನ ಆ ರಾವಣನಿಂದ ತನ್ನ ಪತಿ ಶೂರ್ಪಣಖಿಯ ಪತಿ ಗಂಡ ಇವನು ಪ್ರಾಮಾದಿಕೇನೌ ವ್ಯಾಪಾದಿತೆ, ಪ್ರಾಮಾದಿಕೇನ ವಿಧಿನ ವ್ಯಾಪಾದಿತೆ ಸತಿ. ಏನ್ ಪ್ರಾಮಾದಿಕೇನ ವಿಧಿನ ಅಂದ್ರೆ ತಪ್ಪು ತಿಳುವಳಿಕೆಯಿಂದ, ಭ್ರಮದಿಂದ, ತಪ್ಪು ತಿಳುವಳಿಕೆಯಿಂದ ಈ ಶೂರ್ಪಣಖಿಯ ಗಂಡನನ್ನ ಸಂಹಾರ ಮಾಡಿದ್ದು ರಾವಣ. ಅವ್ರು ಹೇಳ್ತಾರೆ ನಿಜಪತವು ಅಂದ್ರೆ ನಿಜಪತವು ಪ್ರಾಮಾದಿಕೇನ ಎಂಬುದಕ್ಕೆ ಪರಕೀಯೋಯಂ ಇತಿ ಭ್ರಾಂತಿಜನಿತೇನ ವಿಧಿನ ಕರ್ಮಣ. ಇವನು ನನ್ನವರಲ್ಲ, ಇವನು ಬೇರೆಯವನು ಅಂತ ಅವನನ್ನು ಸಂಹಾರ ಮಾಡಿದ್ದು. ಯಾವ ಪ್ರಸಂಗದಲ್ಲಿ ಅಂದರೆ ಒಂದು ದಿವಸ ರಾತ್ರಿಯ ಪ್ರಸಂಗ. ಆ ರಾತ್ರಿಯ ಪ್ರಸಂಗದಲ್ಲಿ ಈ ಶೂರ್ಪಣಖಿ ರಾವಣನ ಸೇವೆಯನ್ನ ಮಾಡ್ತಾ ಅಲ್ಲಿ ಇದ್ದದ್ದು, ಅವನ ಸನ್ನಿಧಾನದಲ್ಲಿ ಇದ್ದದ್ದು. ಆ ಶೂರ್ಪಣಖಿಯ ಗಂಡನು ಕೂಡ ಅಲ್ಲಿಯೇ ಇದ್ದದ್ದು. ಅಂತಹ ಪ್ರಸಂಗದಲ್ಲಿ ಈ ಶೂರ್ಪಣಖಿಯ ಗಂಡ ತಾನು ತನ್ನ ಶತ್ರುಗಳನ್ನ, ರಾಕ್ಷಸರನ್ನ, ತನ್ನ ಶತ್ರುಗಳನ್ನ ನಾಶ ಮಾಡಬೇಕು, ಯುದ್ಧ ಮಾಡಬೇಕು ಅಂತ, ಸಂಹಾರ ಮಾಡಬೇಕು ಅಂತ ಯುದ್ಧವನ್ನ ಮಾಡುವಾಗ ಆ ಕತ್ತಲಿನಲ್ಲಿ ಈ ವ್ಯಕ್ತಿ ನನ್ನ ಶತ್ರುನೇ ಅಂತ ತಿಳಿದುಕೊಂಡು ಗೊತ್ತಿಲ್ಲದೇನೆ ಪ್ರಮಾದದಿಂದ, ಭ್ರಮದಿಂದಾಗಿ ಪ್ರಾಮಾದಿಕೇನ ವಿಧಿನ, ಪರಕೀಯ, ನನ್ನವನಲ್ಲ, ಇವನು ಬೇರೆಯವನು ಅಂತ ಆ ಭ್ರಾಂತಿಯಿಂದ ಹುಟ್ಟಿದ ಕರ್ಮದಿಂದಾಗಿ ವ್ಯಾಪಾದಿತೆ ಸತಿ, ಮಾರಿತೆ ಸತಿ, ಆ ಶೂರ್ಪಣಖಿಯ ಗಂಡ ಸತ್ತ, ಮರಣವನ್ನ ಹೊಂದಿದ. ಹೀಗಾಗಿ ಪತಿನಿಮಾರ್ಗಣ ತತ್ಪರ ಸತ್ತಿದ್ದಕ್ಕೆ ಅವಳೇನ್ ಮಾಡ್ತಾ ಇದ್ಲು ಅಂದ್ರೆ ರಾವಣನ ಆಜ್ಞೆಯಂತೆ, ರಾವಣ ಹೇಳಿದ ಇವಳಿಗೆ, ನೋಡು ನಿನ್ನ ಗಂಡನನ್ನ ನಾನು ಸಂಹಾರ ಮಾಡಿದ್ದೇನೆ, ಅದಕ್ಕಾಗಿ ನೀನು ಮತ್ತೊಂದು ನಿನಗೆ ಇಷ್ಟವಾಗುವಂತಹ, ನಿನಗೆ ಇಷ್ಟವಾಗುವಂತಹ ಯಾರಾದರೂ ವರ ಇದ್ದರೆ ಅವನನ್ನ ನೀನು ಹೇಳು, ಯಾರು ಅಂತ ಹೇಳು, ನಾನು ಆ ಒಂದೆಲ್ಲ ಕಾರ್ಯವನ್ನು ಕೂಡ ಮಾಡಿಸಿಕೊಡ್ತೇನೆ ಅಂತ, ವಿವಾಹವನ್ನು ಮಾಡಿಸ್ತೇನೆ ಅಂತ ರಾವಣ ಶೂರ್ಪಣಖಿಗೆ ಹೇಳಿರ್ತಾನೆ. ಹೇಳೋದಷ್ಟೇ ಅಲ್ಲ, ಈ ಖರದೂಷಣರನ್ನ ಅವಳಿಗೆ ಒಂದು ಸಹಾಯಕವಾಗಿ, ಅವರು ನಿನ್ನ ಬೆನ್ನೆಲುಬಾಗಿ ನಿಂತು ನಿನ್ನನ್ನ ರಕ್ಷಣೆ ಮಾಡ್ತಾ ಇರ್ತಾರೆ ಅಂತ ರಾವಣ ಹೇಳಿದ್ದು. ಹೀಗಾಗಿ ಅವಳು ರಾವಣನ ಮಾತಿನಂತೆ ಒಳ್ಳೆಯ ಗಂಡನನ್ನ ಪಡೆದುಕೊಳ್ಳಬೇಕು ಅಂತ ಹುಡುಕ್ತಾ ಇದ್ದವಳು. ಪತಿ ನಿಮಾರ್ಗಣ ತತ್ಪರ ಆಸೀತ್, ತನ್ನ ಗಂಡನನ್ನ ಕಳೆದುಕೊಂಡಿದ್ದಾಳೆ ರಾವಣನಿಂದಲೇನೆ, ಮತ್ತು ರಾವಣನ ಒಂದು ಮಾತಿನಿಂದಲೇನೆ ಮತ್ತೊಬ್ಬ ಗಂಡನನ್ನ ಹುಡುಕ್ತಾ ಇದ್ದಾಳೆ. ಪತಿ ನಿಮಾರ್ಗಣ ತತ್ಪರ ಆಸೀತ್, ಅವಳು ಗಂಡನನ್ನ ಹುಡುಕುವಂತಹ ಮಾರ್ಗದೊಳಗೆ ಆಸಕ್ತಳಾಗಿ ತಾನು ಇದ್ಲು. ಹೀಗಾಗಿ ಅದೇ ಪ್ರಸಂಗದಲ್ಲಿ ತದೈವ ಕಾಲೇ, ಎರಡೂ ಕಾಲ ಒಂದೇ ಕಾಲ, ರಾಮದೇವರು ಯಾವ ದಂಡಕಾರಣ್ಯದಲ್ಲಿ ಇದ್ದಾರೋ ಇವಳು ಹುಡುಕ್ತಾ ಇದ್ದಾಳೆ. ಹುಡುಕ್ತಾ ಇದ್ದಂತಹ ಪ್ರಸಂಗದಲ್ಲಿ ಹುಡುಕ್ತಾ ಇವಳು ರಾಮಂ ಅಭಿಸಸಾರ, ಅದೇ ಕಾಲದಲ್ಲಿ ರಾಮಂ ಅಭಿಸಸಾರ, ರಾಮಚಂದ್ರ ದೇವರನ್ನ ಕುರಿತು ಅಲ್ಲಿ ಬಂದಳು, ರಾಮಚಂದ್ರ ದೇವರ ಹತ್ತಿರ ಬಂದಳು ಅಂತ
ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಇಲ್ಲಿ ದಶಾನನೇನ ಅಂತ ಶಬ್ದವನ್ನ ಶ್ರೀಮದಾಚಾರ್ಯರು ಪ್ರಯೋಗವನ್ನ ಮಾಡಿದ್ದು. ಕೇವಲ ರಾವಣೇನ ಅಂತ ಹೇಳ್ಬೋದಾಗಿತ್ತು. ರಾವಣನಿಂದ ತನ್ನ ಗಂಡ ಮರಣವನ್ನು ಹೊಂದಿದ ಅಂತ ಹೇಳ್ಬೋದಾಗಿತ್ತು. ಅದು ದಶಾನನೇನ ಅಂತ ಹೇಳಿ ಅವನಿಗೆ ದಶಾನನ 10 ತಲೆ ಇತ್ತು. 10 ತಲೆ ಇದೆ. ಒಂದು ತಲೆಗೆ 2 ಕಣ್ಣು, 20 ಕಣ್ಣುಗಳಿವೆ. ಅಷ್ಟು ಇದ್ದರೂ ಕೂಡ ಆ ಪ್ರಸಂಗದಲ್ಲಿ ಯಾರು ತನ್ನವ ಯಾರು ಬೇರೆಯವ ಅಂತ ತಿಳಿದುಕೊಳ್ಳುವಷ್ಟರ ಬುದ್ಧಿಯು ಅವನಿಗೆ ಆ ಪ್ರಸಂಗದಲ್ಲಿ ಇರಲಿಲ್ಲ. ಆ ರೀತಿಯಾಗಿ ಎಷ್ಟೇ ಬಲ ಇದ್ದರೂ ಕೂಡ ಆ ರಾವಣ ಆದರೆ ಬುದ್ಧಿಯನ್ನ ತಾನು ಪಡೆದುಕೊಂಡಿದ್ದಿಲ್ಲ. ಅದಕ್ಕಾಗಿ ಆ ಪ್ರಸಂಗದಲ್ಲಿ ಅವನು ಈ ಕೆಟ್ಟ ಕೆಲಸವನ್ನ ಮಾಡಿದ. ಅಷ್ಟೇ ಅಲ್ಲ, ಈ ರಾವಣ ಈ ತನ್ನ ತಂಗಿಗೆ ತಾನು ಹೇಳಿದ್ದೇನು ಅಂದ್ರೆ ವಿವಾಹ ಆಗುವಂತ, ಗಂಡನನ್ನ ಕಳೆದುಕೊಂಡಿದ್ದಾಳೆ, ವಿಧವೆಯಾಗಿದ್ದಾಳೆ. ಹೀಗಾಗಿ ಆ ವಿಧವಾಗಿ ಮತ್ತೆ ಪುನರ್ವಿವಾಹವನ್ನ ರಾವಣ ಅದನ್ನ ಪ್ರಚೋದನೆಯನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ಇದು ಈ ದಶಾನನೇನ ಅಂತ ಆ ಶಬ್ದವನ್ನ ಆಡುವ ಮುಖಾಂತರವಾಗಿ ಶ್ರೀಮದಾಚಾರ್ಯರು ಅವನಿಗೆ 10 ತಲೆ ಇದೆ, 20 ಕಣ್ಣುಗಳಿವೆ, ಆದರೂ ಕೂಡ ಬುದ್ಧಿ ಇಲ್ಲ, ಭ್ರಾಂತಿಯಿಂದ ಈ ರೀತಿಯಾದಂತಹ ಕೆಟ್ಟ ಕೆಲಸವನ್ನ ಮಾಡಿದ್ದಾನೆ, ದುಷ್ಟ ಕೆಲಸಕ್ಕೆ ಪ್ರಚೋದನೆಯನ್ನು ಮಾಡ್ತಾ ಇದ್ದಾನೆ, ಪುನರ್ವಿವಾಹವನ್ನ ಮಾಡುವಂತಹ ಒಂದು ವಿಚಾರವನ್ನು ಕೂಡ ತಾನು ಪ್ರಾರಂಭವನ್ನು ಮಾಡಿದ್ದಾನೆ ಅಂತ ಅದರಿಂದ ತಿಳಿಸಿಕೊಡ್ತಾರೆ. ಹೀಗೆ ಒಟ್ಟು ಈ ರೀತಿಯಾಗಿ ಅದನ್ನ ತಿಳಿಸಿಕೊಟ್ಟು ಮುಂದೆ ಅಂತಹ ಶೂರ್ಪಣಕ್ಕೆ ಆ ರಾಮಚಂದ್ರ ದೇವರನ್ನ ಕುರಿತು ಹತ್ತಿರ ಬಂದಳು. ಮುಂದೆ ರಾಮಚಂದ್ರ ದೇವರ ಹತ್ತಿರ ಬಂದು ಯಾವ ರೀತಿಯಾಗಿ ಏನು ಕಾರ್ಯವನ್ನ ಮಾಡಿದ್ಲು ಎಂಬುದನ್ನ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ. ಹರೇ ನಮಃ. ಗುರು ಆಚಾರ್ಯರೇ ನಮಸ್ಕಾರ ಆಚಾರ್ಯ. ಹರೇ ನಮಃ. ಹೇಳಿ. ಪರಶುರಾಮರು ಕೂಡ ಒಂದು ಧನುಸ್ಸನ್ನ ಕೊಡ್ತಾರಲ್ಲ ರಾಮರಿಗೆ, ಅದೇನದು? ಶಾರ್ಂಗ ಧನುಸ್ಸೆ. ಅದೇ ಸಾರಂಗ ಧನುಸ್ಸೇನ? ಶಾರ್ಂಗ ಧನುಸ್ಸು ಮಂಜಿದ್ದು. ಆ ಪ್ರಸಂಗದಲ್ಲಿ ಶಾರ್ಂಗ ಧನುಸ್ಸನ್ನು ಎತ್ತಿ ತೋರಿಸಿಕೊಟ್ಟದ್ದು ಪರಶುರಾಮ ದೇವರು. ನಾನು ಬೇರೆ ಅಲ್ಲ, ರಾಮಚಂದ್ರ ದೇವರು ಬೇರೆ ಅಲ್ಲ, ಮೂಲ ರೂಪಕ್ಕೂ ಈ ರೂಪಗಳಿಗೂ ಅತ್ಯಂತ ಅಭೇದ ಇದೆ ಎಂಬುದನ್ನು ತೋರಿಸಿಕೊಟ್ಟು ಹೋಗಿದ್ದಷ್ಟೇ ಅವರು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀಕೃಷ್ಣ ಹರೇ ನಮಃ. ಹರೇ ನಮಸ್ಕಾರ. ನಮಸ್ಕಾರ. ಹರೇ ನಮಃ.